ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಇವತ್ತು ನಮ್ಮ ತೇಗೂರಲ್ಲಿ ಬಸವ ಜಯಂತಿ ಯಾವ ಥರ ನಡೀತು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟು ನಮ್ಮ ಬಾಸಿಂದು ತೇಗೂರು ಆಂಜನೇಯ ಸ್ವಾಮಿ ಎದುರುಗಡೆ ಬಂದು ಎಲ್ಲ ಎತ್ತುಗಳನ್ನು ತೋರಿಸ್ತಾಯಿದ್ರು. ಎಲ್ಲ ಎತ್ತುಗಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಎಲ್ಲ ಪ್ಯೂರ್ ಹಳ್ಳಿಕಾರ ತಳಿಯ ಎತ್ತುಗಳು. ವಿಡಿಯೋ ಮಿಸ್ ಮಾಡ್ಕೊಬೇಡಿ, ಫುಲ್ ಎಂಡ್ ತನಕ ನೋಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಮ್ಮ ತೇಗೂರಿನ ಟಾಪ್ ಎತ್ತುಗಳೆಲ್ಲ ಇದೆ. ಬ್ರ್ಯಾಂಡ್ ಸಿಪಾಯಿ ಇದೆ, ಬ್ರ್ಯಾಂಡ್ ರಾಕಿ ಇದೆ, ಸುಮಾರು ಎತ್ತುಗಳಿದೆ ನೋಡಿ. ಎಲ್ಲ ಶುದ್ಧ ಹಳ್ಳಿಕಾರ ತಳಿಯ ಎತ್ತುಗಳು, ತುಂಬ ಚೆನ್ನಾಗಿ ರೆಡಿಯಾಗಿದ್ವು ನೋಡಿ. ಈ ಥರ ಬಂದು ತೀರ್ಥ ಹಾಕಿಸ್ಕೊತಾ ಇದ್ರು. ಬಸವನ ಜಯಂತಿ ಹಬ್ಬಕ್ಕೆ ವರ್ಷ ಎಲ್ಲಿ ಚೆನ್ನಾಗಿ ನಡೆಯುತ್ತೆ ಅಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ತೇಗೂರಲ್ಲಿ ಮಾತ್ರ ತುಂಬ ಭರ್ಜರಿಯಾಗಿ ಮಾಡ್ತಾರೆ ಬಸವನ ಜಯಂತಿನ. ನೆಕ್ಸ್ಟು ದೇವ್ರನ್ನ ಊರು ಸುತ್ತ ಈ ಥರ ಮೆರವಣಿಗೆ ಮಾಡಿದರು ನೋಡಿ. ಮೆರವಣಿಗೆಯಲ್ಲಿ ಸುಮಾರು ಎತ್ತುಗಳು ಕೂಡಿದ್ವು. ತುಂಬ ಚೆನ್ನಾಗಾಯಿತು ಮೆರವಣಿಗೆ ಸಹಿತ. ಭಜನೆ ಗಿಜನೆ ಎಲ್ಲ ಇತ್ತು. ಭಜನೆ ತುಂಬ ಚೆನ್ನಾಗಿ ಮಾಡಿದರು. ಎತ್ತುಗಳೆಲ್ಲ ಪೂರ್ತಿ ಸ್ನಾನ ಗಿನ ಎಲ್ಲ ಮಾಡಿಸಿ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿದ್ವು ಎತ್ತುಗಳು. ನಮ್ಮ ತೇವೂರಿನಲ್ಲಿ ಸುಮಾರು ಹಳ್ಳಿಕಾರ ಎತ್ತುಗಳಿದ್ದಾವೆ ನೋಡಿ. ಪ್ರತಿಯೊಂದು ಎತ್ತಿಗೂ ಅಲಂಕಾರ ಈ ರೀತಿ ಮಾಡಿದರು. ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಎಲ್ಲ ಶುದ್ಧ ಹಳ್ಳಿಕಾರ ತಳಿಗಳಿವು. ಕೆಲವೊಂದು ಕಿಲಾರಿನೂ ಇದ್ದಾವೆ, ಬೀಜದೋರಿನೂ ಸಹ ಇದ್ದಾವೆ ಇದರಲ್ಲಿ ನೋಡಿ. ಸಣ್ಣ ಕರು ಸಹ ಇದೆ. ಸಣ್ಣ ಮಕ್ಕಳಿಗಂತೂ ಫುಲ್ಲು ಕ್ರೇಜು. ಸಣ್ಣ ಮಕ್ಕಳು ಸಹ ತುಂಬ ಸೆಲೆಬ್ರೇಷನ್ ಮಾಡಿದರು ಈ ಹಬ್ಬದಲ್ಲಿ ನೋಡಿ. ಆಗಲೇ ಓಡೋಕ್ಕೆ ಸ್ಟಾರ್ಟ್ ಮಾಡಿದರು ದೇವಸ್ಥಾನ ಒಳಗೆ ಹೋಗಿದ ತಕ್ಷಣ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಳ್ಳಿಕಾರ ತಳಿಗೆ ಸಪೋರ್ಟ್ ಮಾಡಿ.